IPL ಸೀಸನ್ 17 ಆರಂಭಕ್ಕೂ ಮೊದಲಿಂದಲೂ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರೋ ವಿಷಯ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ. 10 ವರ್ಷಗಳ ಕಾಲ ಮುಂಬೈ ತಂಡವನ್ನ ಲೀಡ್ ಮಾಡಿದ್ದ ಹಿಟ್ಮ್ಯಾನ್ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ಕಟ್ಟಲಾಗಿತ್ತು. ಅದು ಕೂಡ ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಆಗಿದ್ದ ಪಾಂಡ್ಯರನ್ನ 15 ಕೋಟಿ ರೂಪಾಯಿಗೆ ನೀತಾ ಅಂಬಾನಿ ಒಡೆತನದ MI ಫ್ರಾಂಚೈಸಿ ಖರೀದಿ ಮಾಡಿತ್ತು. ಪಾಂಡ್ಯ ಮುಂಬೈಗೆ ಕಾಲಿಡ್ತಾ ಇದ್ದಂತೆ ರೋಹಿತ್ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆದಿತ್ತು. ಆರಂಭದಲ್ಲೇ ಗೋ ಬ್ಯಾಕ್ ಹಾರ್ದಿಕ್ ಪಾಂಡ್ಯ ಎಂದು ಕಿಡಿಕಾರಿದ್ರು. ಹಾಗೆ ಹಾರ್ಪಿಕ್ ಪಾಂಡ್ಯ ಅಂತೆಲ್ಲ ಟ್ರೋಲ್ ಮಾಡಿದ್ರು. ಒಂದ್ ಕಡೆ ಫ್ಯಾನ್ಸ್ ಸಿಟ್ಟಾಗಿದ್ರೆ ಅತ್ತ ಮುಂಬೈ ಇಂಡಿಯನ್ಸ್ ತಂಡ IPL ನಲ್ಲಿ ತೀರಾ ಕಳಪೆ ಪ್ರದರ್ಶನ ನೀಡ್ತಿದೆ. ಬ್ಯಾಕ್ ಟು ಬ್ಯಾಕ್ ಸೋಲು ಕಂಡಿದೆ. ಆಡಿರೋ 3 ಮ್ಯಾಚ್ಗಳಲ್ಲೂ ಸೋತು ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದೆ. ಇಷ್ಟೆಲ್ಲ ಆದಮೇಲೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ಬುದ್ಧಿ ಬಂದಂತಿದೆ. ಮತ್ತೆ ರೋಹಿತ್ ಶರ್ಮಾರನ್ನೇ ಕ್ಯಾಪ್ಟನ್ ಆಗುವಂತೆ ಕೇಳಿದ್ದಾರೆ. ಆದ್ರೆ ಸ್ವಾಭಿಮಾನಿಯಾದ ರೋಹಿತ್ ಶರ್ಮಾ ನಾಯಕತ್ವವನ್ನ ಅಷ್ಟೇ ನಾಜೂಕಾಗಿ ನಿರಾಕರಿಸಿದ್ದಾರೆ. ಜೊತೆಗೆ ಮುಂಬೈ ಫ್ರಾಂಚೈಸಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ರೋಹಿತ್ ನಿರ್ಧಾರ ಅಭಿಮಾನಿಗಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಅಷ್ಟಕ್ಕೂ ರೋಹಿತ್ ಶರ್ಮಾ ತೆಗೆದುಕೊಂಡಿರೋ ತೀರ್ಮಾನ ಏನು, ಫ್ಯಾನ್ಸ್ ಕೂಡ ಖುಷಿಯಾಗಿರೋದೇಕೆ ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPL ನ ಬೆಸ್ಟ್ ಕ್ಯಾಪ್ಟನ್ಗಳ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಟಾಪ್ ನಲ್ಲಿದ್ದಾರೆ. 36 ವರ್ಷದ ಅನುಭವಿ ಆರಂಭಿಕ ಬ್ಯಾಟರ್ ರೋಹಿತ್ ಶರ್ಮಾ 2011ರಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ಸೇರಿದ್ರು. 2013ರಿಂದ 23ರವರೆಗೆ ತಂಡದ ನಾಯಕತ್ವ ನಿಭಾಯಿಸಿ 5 ಬಾರಿ ಟ್ರೋಫಿ ಗೆದ್ದುಕೊಟ್ರು. ಆದ್ರೂ IPL 2024ರ ಟೂರ್ನಿಗೂ ಮುನ್ನವೇ ಮುಂಬೈ ಫ್ರಾಂಚೈಸಿ ರೋಹಿತ್ ಶರ್ಮಾ ಅವರಿಂದ ಕ್ಯಾಪ್ಟನ್ಸಿ ಕಸಿದುಕೊಂಡು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಗೆ ನೀಡಿತ್ತು. ಮುಂಬೈ ಇಂಡಿಯನ್ಸ್ ತಂಡಕ್ಕಾಗಿ ಅಷ್ಟೆಲ್ಲ ಸಾಧನೆ ಮಾಡಿದ್ರೂ ಕ್ಯಾಪ್ಟನ್ಸಿ ಕಿತ್ತುಕೊಂಡಿದ್ದು ರೋಹಿತ್ಗೆ ತೀವ್ರ ಬೇಸರ ಉಂಟು ಮಾಡಿದೆ. ದಶಕಕ್ಕೂ ಹೆಚ್ಚು ಕಾಲ ಮುಂಬೈ ಪರವೇ ಆಡಿದ್ದ ರೋಹಿತ್ ಇದೀಗ ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ. IPL 2025ರ ಟೂರ್ನಿಯಲ್ಲಿ ಬೇರೆ ತಂಡದ ಪರ ಆಡುವ ಸಾಧ್ಯತೆ ಹೆಚ್ಚಿದೆ. ಮೂಲಗಳ ಪ್ರಕಾರ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಬಗ್ಗೆ ಅಸಮಾಧಾನ ಹೊಂದಿರುವ ರೋಹಿತ್ ಶರ್ಮಾ ತಂಡವನ್ನ ತೊರೆಯುವ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಸ್ನೇಹಿತರೆ, ರೋಹಿತ್ ಶರ್ಮಾ ಸ್ಟಾರ್ ಬ್ಯಾಟ್ಸ್ಮನ್, ಪ್ಲೇಯರ್ ಆಗಿ, ಕ್ಯಾಪ್ಟನ್ ಆಗಿ ಟೀಮ್ಗೆ ಏನು ಬೇಕೋ ಅದನ್ನೇ ಕೊಡೋ ಆಟಗಾರ. ಅದು ಟೀಮ್ ಇಂಡಿಯಾವೇ ಆಗಲಿ ಅಥವಾ ಮುಂಬೈ ಇಂಡಿಯನ್ಸ್ ಪರವೇ ಇರಲಿ. ಈವರೆಗೆ ಮುಂಬೈ ಪರ ಆಡಿರುವ ಹಿಟ್ಮ್ಯಾನ್ 201 ಪಂದ್ಯಗಳಲ್ಲಿ 5,000ಕ್ಕೂ ಹೆಚ್ಚು ರನ್ಗಳನ್ನು ಬಾರಿಸಿದ್ದಾರೆ. MI ತಂಡವನ್ನ 10 ವರ್ಷಗಳ ಕಾಲ ನಾಯಕನಾಗಿ ನಿಭಾಯಿಸಿ ತಮ್ಮ ಚೊಚ್ಚಲ ಕ್ಯಾಪ್ಟನ್ಸಿಯಲ್ಲೇ ಮುಂಬೈ ಫ್ರಾಂಚೈಸಿಗೆ ಟ್ರೋಫಿಯನ್ನ ಗೆದ್ದುಕೊಟ್ಟಿದ್ರು. ಬಳಿಕ 2015, 2017 ಮತ್ತು 2019 ಹಾಗೂ 2020ರಲ್ಲೂ ಕೂಡ ತಂಡಕ್ಕೆ ಚಾಂಪಿಯನ್ ಪಟ್ಟವನ್ನ ದಕ್ಕಿಸಿಕೊಟ್ಟು ಅತಿ ಹೆಚ್ಚು ಟ್ರೋಫಿ ಗೆದ್ದ ನಾಯಕ ಎಂಬ ದಾಖಲೆ ನಿರ್ಮಿಸಿದ್ರು. ಇಷ್ಟೆಲ್ಲ ಮಾಡಿದ್ರೂ ಕೃತಜ್ಞತೆಯೇ ಇಲ್ಲದ ಫ್ರಾಂಚೈಸಿ ಕ್ಯಾಪ್ಟನ್ಸಿಯನ್ನೇ ಕಿತ್ತುಕೊಂಡಿದೆ. ಪಾಂಡ್ಯಗೆ ಪಟ್ಟ ಕಟ್ಟಿರೋದು ಬರೀ ಫ್ಯಾನ್ಸ್ಗಷ್ಟೇ ಅಲ್ಲ, ರೋಹಿತ್ ಶರ್ಮಾ ಸೇರಿದಂತೆ ತಂಡದ ಇತರೆ ಆಟಗಾರರಿಗೂ ಕೂಡ ಇಷ್ಟ ಇಲ್ಲ. ಇದೇ ಕಾರಣಕ್ಕೆ ಡ್ರೆಸ್ಸಿಂಗ್ ರೂಮ್ನಲ್ಲೂ ಸಹ ಎಲ್ಲವೂ ಸರಿಯಿಲ್ಲ ಎಂದು ತಂಡದ ಆಟಗಾರರೊಬ್ಬರು ಹೇಳಿಕೊಂಡಿದ್ದಾರೆ. ಭವಿಷ್ಯದ ಕ್ಯಾಪ್ಟನ್ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದೆ. ನ್ಯಾಯಯುತ ರೀತಿಯಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಗೆ ತೆರೆ ಎಳೆದಿದ್ರೆ ತಂಡದ ಡ್ರೆಸ್ಸಿಂಗ್ ರೂಮ್ ಶಾಂತಿ ಕದಡ್ತಾ ಇರಲಿಲ್ಲ. ಹಾರ್ದಿಕ್ ಪಾಂಡ್ಯ ಅವರನ್ನ ಹಠಾತ್ ಕ್ಯಾಪ್ಟನ್ ಎಂದು ಘೋಷಣೆ ಮಾಡಿ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಅಭಿಮಾನಿಗಳು ಕೂಡ ಮುಂಬೈ ಫ್ರಾಂಚೈಸಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೊದಲೇ ಪಾಂಡ್ಯ ಕ್ಯಾಪ್ಟನ್ ಆಗಿದ್ದು ಮುಂಬೈ ಟೀಮ್ನಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಅಂಥದ್ರಲ್ಲಿ ಪಾಂಡ್ಯ ಟೀಮ್ನಲ್ಲಿ ಸರ್ವಾಧಿಕಾರಿಯಂತೆ ತೀರ್ಮಾನಗಳನ್ನ ತೆಗೆದುಕೊಳ್ತಿದ್ರು. ಹೀಗಾಗಿ ಪಾಂಡ್ಯ ತೆಗೆದುಕೊಂಡ ಹಲವು ನಿರ್ಧಾರಗಳ ಬಗ್ಗೆ ಆಟಗಾರರಲ್ಲಿ ಅಸಮಾಧಾನ ಇದೆ. ಡ್ರೆಸ್ಸಿಂಗ್ ರೂಮ್ನಲ್ಲೂ ಸಹ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಎನ್ನಲಾಗಿದೆ. ತಂಡದ ಕಳಪೆ ಪ್ರದರ್ಶನಕ್ಕೆ ಇದು ಕೂಡ ಕಾರಣವಾಗ್ತಾ ಇದೆ ಎನ್ನಲಾಗಿದೆ. ಸದ್ಯದ ಪರಿಸ್ಥಿತಿ ಏನಂದ್ರೆ ಮುಂಬೈ ಇಂಡಿಯನ್ಸ್ ತಂಡ 2 ಗುಂಪುಗಳಾಗಿ ಒಡೆದಿದೆ. ತಂಡವು ಒಂದು ಮಾಜಿ ನಾಯಕ ರೋಹಿತ್ ಶರ್ಮಾ ಅವರ ಬೆಂಬಲಿಗರು ಮತ್ತು ನಾಯಕ ಹಾರ್ದಿಕ್ ಪಾಂಡ್ಯ ಅವರ ತಂಡವಾಗಿ ಬದಲಾಗಿದೆ. ಮನೆಯೊಂದು 2 ಬಾಗಿಲು ಆದಾಗ ತಂಡ ಗೆಲುವು ಸಾಧಿಸೋಕೆ ಹೇಗಾದ್ರೂ ಸಾಧ್ಯವಾಗುತ್ತೆ ಹೇಳಿ. ಅಸಲಿಗೆ ಹಾರ್ದಿಕ್ ಪಾಂಡ್ಯ GT ತಂಡ ಬಿಟ್ಟು ಮುಂಬೈ ಸೇರೋದ್ರಿಂದ ಯಾರಿಗೂ ಸಮಸ್ಯೆ ಇರಲೇ ಇಲ್ಲ. ಆದ್ರೆ ಯಾವಾಗ ಮುಂಬೈ ಇಂಡಿಯನ್ಸ್ ನಾಯಕರಾಗ್ತಾರೆ ಅನ್ನೋದು ಗೊತ್ತಾಯ್ತೋ ಅಲ್ಲಿಂದಲೇ ಸಮಸ್ಯೆ ಶುರುವಾಗಿದ್ದು. ಯಾಕಂದ್ರೆ ರೋಹಿತ್ ಶರ್ಮಾರಿಂದ ಪಾಂಡ್ಯ ಕ್ಯಾಪ್ಟನ್ಸಿಯನ್ನ ಕಿತ್ತುಕೊಂಡಂತೆಯೇ ಇತ್ತು. ಆದ್ರೆ ಮುಂಬೈ ಇಂಡಿಯನ್ಸ್ ತಂಡ ಪಾಂಡ್ಯರನ್ನೇ ಉತ್ತರಾಧಿಕಾರಿಯಾಗಿ ಮಾಡಲು ಕಾರಣ ಕೂಡ ಇದೆ. ಹಾರ್ದಿಕ್ ಪಾಂಡ್ಯ ಅವರಿಗೆ ಈಗಾಗಲೇ ಮುಂಬೈ ಇಂಡಿಯನ್ಸ್ ನಲ್ಲಿ ಆಡಿದ್ರಿಂದ ತಂಡ ಚಿರಪರಿಚಿತ. ಅಲ್ಲದೆ ತಾವು ಕ್ಯಾಪ್ಟನ್ ಆಗಿ ಗುಜರಾತ್ ಟೈಟನ್ಸ್ ತಂಡಕ್ಕೆ 2022ರ ಸಾಲಿನಲ್ಲಿ ಟ್ರೋಫಿ ಗೆದ್ದುಕೊಟ್ಟು 2023ರ ಸಾಲಿನಲ್ಲಿ ರನ್ನರ್ ಅಪ್ ಸ್ಥಾನವನ್ನ ಗೆದ್ದುಕೊಟ್ಟಿದ್ರು. ಹೀಗಾಗಿ ಖುಷಿಯಿಂದಲೇ ಪಾಂಡ್ಯ ಮುಂಬೈ ತಂಡಕ್ಕೆ ಕಂಬ್ಯಾಕ್ ಆಗಿದ್ರು. ಆದ್ರೆ ಪಾಂಡ್ಯಗೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಅಭಿಮಾನಿಗಳಿಂದ ವಿರೋಧದ ಸ್ವಾಗತ ಸಿಕ್ಕಿತ್ತು. ಆನ್ಫೀಲ್ಡ್ ನಲ್ಲಿ ಹಾರ್ದಿಕ್ ಅವರನ್ನ ಅಭಿಮಾನಿಗಳು ಹೀಯಾಳಿಸಿದ್ರು. ವಾಂಖೇಡೆ ಕ್ರೀಡಾಂಗಣದಲ್ಲಂತೂ ಫ್ಯಾನ್ಸ್ ಹಾರ್ದಿಕ್ ವಿರುದ್ಧ ತಿರುಗಿ ಬಿದ್ದಿದ್ರು. ಇನ್ನು ಜಸ್ಪ್ರೀತ್ ಬುಮ್ರಾ ಅವರಿಗೆ ಪವರ್ ಪ್ಲೇ ಓವರ್ಗಳಲ್ಲಿ ಬೌಲಿಂಗ್ ನೀಡದೇ ಇರೋದು, ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಅಗತ್ಯದ ಸಂದರ್ಭಗಳಲ್ಲಿ ಖುದ್ದಾಗಿ ಕಣಕ್ಕಿಳಿಯದೆ ಟಿಮ್ ಡೇವಿಡ್ ಅವರನ್ನ ಆಡಿಸಿದ್ದು, ಮಾಜಿ ನಾಯಕ ರೋಹಿತ್ ಶರ್ಮಾ ಅವರನ್ನ ಫೀಲ್ಡಿಂಗ್ ವೇಳೆ ಅಗೌರವದಿಂದ ನಡೆಸಿಕೊಂಡಿರುವುದು, ಹೀಗೆ ಹಲವು ತಪ್ಪುಗಳನ್ನ ಹಾರ್ದಿಕ್ ಎಸಗಿದ್ದು ಮುಂಬೈ ಇಂಡಿಯನ್ಸ್ ಅಭಿಮಾನಿ ಬಳಗದ ಆಕ್ರೋಶಕ್ಕೆ ಕಾರಣವಾಗಿದೆ. ಹೇಳಿ ಕೇಳಿ ಮುಂಬೈ ಇಂಡಿಯನ್ಸ್ ತಂಡ IPL ಟೂರ್ನಿಯ ಮೋಸ್ಟ್ ಫೇವರೆಟ್ ಟೀಮ್ಗಳಲ್ಲಿ ಒಂದು.
ಅದರಲ್ಲೂ ರೋಹಿತ್ ಕ್ಯಾಪ್ಟನ್ಸಿಗೆ ಫ್ರಾಂಚೈಸಿಗಳನ್ನ ಮೀರಿ ಫ್ಯಾನ್ಸ್ ಇದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಮುಂಬೈ ಇಂಡಿಯನ್ಸ್ ಸೋತ್ರು ಕೂಡ ಮುಂಬೈನ ಕೆಲ ಅಭಿಮಾನಿಗಳು ಖುಷಿ ಪಡ್ತಿದ್ದಾರೆ. ಅದು ಕೂಡ ಪಾಂಡ್ಯ ಕ್ಯಾಪ್ಟನ್ ಅಲ್ವಾ, ಸೋಲಲ್ಲಿ ಬಿಡು ಅಂತ. ಬೇರೆ ಬೇರೆ ಫ್ರಾಂಚೈಸಿಗಳ ಫ್ಯಾನ್ಸ್ ಕೂಡ ಮುಂಬೈ ಸೋಲನ್ನ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ಎಂಐ ಟೀಮ್ ಮಾತ್ರ ಸತತ ಸೋಲುಗಳಿಂದ ಕಂಗೆಟ್ಟು ಹೋಗಿದೆ. ಗುಜರಾತ್ ಟೈಟನ್ಸ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಎದುರು ಮುಂಬೈ ಇಂಡಿಯನ್ಸ್ ಹೀನಾಯ ಸೋಲುಂಡು ಅಂಕಪಟ್ಟಿಯ ಪಾತಾಳದಲ್ಲಿದೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಏಪ್ರಿಲ್ 7ರಂದು ತನ್ನ 4ನೇ ಪಂದ್ಯವನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ವಾಂಖೇಡೆ ಕ್ರೀಡಾಂಗಣದಲ್ಲಿ ಪೈಪೋಟಿ ನಡೆಸಲಿದೆ. ಹೀಗಾಗಿ ಇದೀಗ ಒಂದು ಭರ್ಜರಿ ಗೆಲುವಿಗೆ ಕಾಯ್ತಾ ಇದೆ. ಸತತ ಸೋಲುಗಳಿಂದ ಕಂಗೆಟ್ಟಿರುವ ಫ್ರಾಂಚೈಸಿ ಹಾಗೂ ನೀತಾ ಅಂಬಾನಿ ಮತ್ತೆ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ಕಟ್ಟಲು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧದ ಸೋಲಿನ ಬಳಿಕ ಈ ಮಾತುಕತೆ ನಡೆದಿದೆ. ಆದರೆ ಈ ಆಫರ್ ಅನ್ನ ಹಿಟ್ಮ್ಯಾನ್ ಒಪ್ಪಿಕೊಂಡಿಲ್ಲ. ಅಲ್ಲದೆ ಮುಂದಿನ ಸೀಸನ್ನಲ್ಲಿ ಟೀಮ್ ತೊರೆಯೋದಾಗಿ ತಾವೇ ಫ್ರಾಂಚೈಸಿಗೆ ಶಾಕ್ ನೀಡಿದ್ದಾರೆ. ಅಸಲಿಗೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಈ ಸೀಸನ್ನಲ್ಲಿ ನಾಯಕತ್ವ ಕಿತ್ತುಕೊಂಡು ರೋಹಿತ್ ರನ್ನ ಅವಮಾನಿಸಿದೆ. ಇಷ್ಟೆಲ್ಲ ಆದ್ಮೇಲೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಒಪ್ಪಿಕೊಳ್ಳಬೇಕಿತ್ತ? ಮುಂದಿನ ಸೀಸನ್ನಲ್ಲಿ ಮುಂಬೈ ಟೀಮ್ಗೆ ಆಡಬೇಕಾ ಅಥವಾ ಪಾಂಡ್ಯಗೆ ಸಪೋರ್ಟ್ ಮಾಡಬೇಕಾ? ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.